ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಇರುವಂಥ ಅಷ್ಟು ಜನ ಸ್ಪರ್ಧಿಗಳ ಪೈಕಿ ರಕ್ಷಿತಾ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ಗಳಿತ್ತು ಆರಂಭದಲ್ಲಿ. ರಕ್ಷಿತಾಗೆ ಏಜ್ ಆಗಿಲ್ಲ, ಪ್ರಬುದ್ಧತೆಯು ಕೂಡ ಬೆಳೆದಿಲ್ಲ, ಚಿಕ್ಕ ಹುಡುಗಿ, ಆಕೆ ಇನ್ನೂ ಕೂಡ ಚೈಲ್ಡು. ಆಕೆ ಮಾತನಾಡೋದು, ಆಕೆ ಯೋಚನೆಗಳು ಎಲ್ಲವೂ ಕೂಡ ತುಂಬ ಬಾಲಿಶವಾಗಿರ್ತದೆ ಅನ್ನುವಂಥದ್ದು ಇಂಥದ್ದೊಂದು ಆರೋಪ ಆರಂಭದಿಂದನೂ ಕೂಡ ಇತ್ತು. ಆದರೆ ಬಲ್ಲವ್ರಿಗೆ ಗೊತ್ತು ಈ ರಕ್ಷಿತಾ ಶೆಟ್ಟಿಯ ಅಸಲಿ ಆಟ ಮತ್ತು ಆಕೆಯ ಆಲೋಚನೆ, ಆಕೆಯ ವಯಸ್ಸಿಗೆ ಮೀರಿದ ಯೋಚನೆಗಳು ಎಲ್ಲವೂ ಕೂಡ ಅನ್ನೋದು. ಇನ್ನು ಜೀವನದಲ್ಲೂ ಕೂಡ ಆಕೆ ಸಾಕಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದವಳು. ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಆಕೆ ನೋಡಿದವಳು, ಒಂಟಿಯಾಗಿ ಬೆಳೆದವಳು, ಬದುಕನ್ನು ದಿಟ್ಟತನದಿಂದ ಎದುರಿಸಿದವಳು. ಇಂತಿರುವಂತಹ ಈ ರಕ್ಷಿತಾ ಶೆಟ್ಟಿ ಬಗ್ಗೆ ಈಗ ಕೇವಲ ಕರುನಾಡಿನ ಜನರು ಮಾತ್ರವಲ್ಲ, ಇಡೀ ಒಂದು ಕನ್ನಡಿಗರ ಕುಲಕೋಟಿ ಕುಟುಂಬವೇ ಖುಷಿಪಟ್ಟಿದೆ. ಆಕೆಯ ಆಲೋಚನೆ, ಆಕೆಯ ಬೇಡಿಕೆಯನ್ನು ಕೇಳಿ ಎಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಕಾರಣ ಎಲ್ಲರೂ ಕೂಡ ಸ್ವಾರ್ಥದ ಆಲೋಚನೆಯಲ್ಲಿ ಇದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಬಿಗ್ ಬಾಸು ತಮ್ಮ 3 ಬೇಡಿಕೆಯನ್ನು ಬಿಗ್ ಬಾಸ್ ತಮ್ಮ ಮುಂದೆ ಇಡಿ, ಅದರಲ್ಲಿ ಯಾವುದು ಈಡೇರಿಸೋಕ್ಕೆ ಸಾಧ್ಯನೋ ಅದನ್ನು ಈಡೇರಿಸ್ತೀವಿ ಎನ್ನುವಂಥ ಆಪ್ಷನನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಯುತ ಬೇಡಿಕೆಯನ್ನು ಇಟ್ಟರೆ, ರಕ್ಷಿತಾ ಶೆಟ್ಟಿ ಇಟ್ಟಂಥ ಬೇಡಿಕೆ ಇಡೀ ಕರುನಾಡ ಸಮುದಾಯವನ್ನು, ಕರಾವಳಿ ಸಮುದಾಯವನ್ನು ಮತ್ತು ನಮ್ಮೆಲ್ಲರ ಪ್ರಬುದ್ಧತೆ, ಅಂದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಮತ್ತು ರಕ್ಷಿತಾ ಹೇಗೆ ಯೋಚನೆ ಮಾಡ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಆಕೆಯ 3 ಆಸೆಗಳು, ಬೇಡಿಕೆಗಳು ಏನು? ಇದೆಷ್ಟು ಡಿಫ್ರೆಂಟು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಈ ಒಂದು ಸೀಸನ್ ಇದೆಯಲ್ಲ, ಒಂದು ರೀತಿಯಲ್ಲಿ ವಿಶೇಷವಾದಂಥ ಸೀಸನ್ನು. ಇಲ್ಲಿದ್ದಂತಹ ಅಷ್ಟು ಜನ ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕೆಟಗರಿ. ಅದೇ ರೀತಿ ಬಿಗ್ ಬಾಸ್ ಮನೆಗೆ ಆರಂಭದಲ್ಲಿ ಬಂದು ನಂತರ ಹೊರಗಡೆ ಹೋಗಿ ಮತ್ತೆ ಒಳಗೆ ಬಂದಂಥ ರಕ್ಷಿತಾ ಶೆಟ್ಟಿಯದು ಮತ್ತೊಂದು ರೀತಿಯಾದಂಥ ಕೆಟಗರಿ. ರಕ್ಷಿತಾ ಶೆಟ್ಟಿ ಫಿನಾಲೆವರೆಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಇವತ್ತಿಗೆ ಕೇವಲ ಫಿನಾಲೆವರೆಗೆ ಬರೋದು ಮಾತ್ರವಲ್ಲ, ಯಾವುದೋ ಒಂದು ಸ್ಥಾನವನ್ನು ಕೂಡ ರಕ್ಷಿತಾ ಶೆಟ್ಟಿ ಅಲಂಕರಿಸ್ತಾರೆ ಅನ್ನುವಂತಹ ಧೈರ್ಯವು ಕೂಡ ಸಾಕಷ್ಟು ಜನರಿಗಿದೆ. ಇನ್ನೊಂದು ಕಡೆ ಈಗ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡಂಥ ಒಂದೇ ಒಂದು ನಿಲುವು ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳ ಸಂಖ್ಯೆಯನ್ನು ದುಪ್ಪಟ್ಟು ಮಾಡುತ್ತೆ. ಜೊತೆಗೆ ಕನ್ನಡಿಗರಿಗೆ ಈಕೆಯ ಬಗ್ಗೆ ಇದ್ದಂಥ ಒಪಿನಿಯನ್ನೇ ಬದಲಾಗಿ ಹೋಗ್ತದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಈಕೆ ತೆಗೆದುಕೊಂಡಂತಹ ನಿಲುವು ಅಥವಾ ಈಕೆ ಇಟ್ಟಂಥ ಬೇಡಿಕೆ ಇದೆಯಲ್ಲ, ಇದು ಇದನ್ನು ಸಾರಿ ಸಾರಿ ಹೇಳ್ತಿದೆ. ಏನು ಬೇಡಿಕೆ? ಬಿಗ್ ಬಾಸ್ ಸೀಸನ್ನು ಈ 12ರ ಫಿನಾಲೆ ವಾರದಲ್ಲಿ ಸ್ಪರ್ಧಿಗಳು ತಮ್ಮ ಬೇಡಿಕೆಯನ್ನು ಬಿಗ್ ಬಾಸ್ ಮುಂದೆ ಇರಿಸ್ತಾ ಇದ್ದಾರೆ. ಸ್ಪರ್ಧಿಗಳು ಹೇಳುವಂಥ 3 ಬೇಡಿಕೆಗಳ ಪೈಕಿ ಒಂದನ್ನು ಈಡೇರಿಸುವುದಾಗಿ ಬಿಗ್ ಬಾಸ್ ವಚನವನ್ನು ಕೊಟ್ಟಿದ್ದಾರೆ. ಸೋಮವಾರದ ಸಂಚಿಕೆಯಲ್ಲಿ ರಘು, ಅಶ್ವಿನಿ ಗೌಡ, ಧ್ರುವಂತು, ರಕ್ಷಿತಾ, ಗಿಲ್ಲಿ ನಟ ಅವರ ಆಸೆಗಳನ್ನು, ಬೇಡಿಕೆಗಳನ್ನು ತೋರಿಸಲಾಗಿದೆ. ಈ 4ರ ಪೈಕಿ ರಕ್ಷಿತಾ ಶೆಟ್ಟಿ ಮಾತ್ರ ತುಂಬ ಡಿಫ್ರೆಂಟ್ ಆದಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಎಲ್ಲರೂ ಕೂಡ ಇಂತಹ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಸ್ವಾರ್ಥಯುತವಾದಂತಹ ಅಥವಾ ತಮಗೆ ವೈಯಕ್ತಿಕವಾಗಿ ಏನಾದರೂ ಪ್ರಯೋಜನ ಆಗುವಂತಹ ಬೇಡಿಕೆಗಳನ್ನೇ ಇಡೋದು ಸಹಜ. ಹಾಗೆ ಇಟ್ಟಿದ್ದಾರೆ ಕೂಡ. ಆದರೆ ರಕ್ಷಿತಾ ಶೆಟ್ಟಿ ಮಾತ್ರ ಈ 4ರ ಪೈಕಿ ಡಿಫ್ರೆಂಟ್ ಆದಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ರಕ್ಷಿತಾ ಶೆಟ್ಟಿಯ ಬೇಡಿಕೆಯನ್ನು ಕೇಳಿದಂತಹ ಕರುನಾಡಿನ ಜನರು, ಕರಾವಳಿಯ ಜನರು ಖುಷಿಪಟ್ಟಿದ್ದಾರೆ. ಅಮ್ಮ, ನಿನ್ನನ್ನು ಇಷ್ಟು ದಿನಗಳ ಕಾಲ ಇಲ್ಲಿ ಉಳಿಸಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ರಕ್ಷಿತಾ ಶೆಟ್ಟಿ ಮಾತ್ರ ಒಂದು ವಿಶೇಷವಾದಂತಹ ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಕರುನಾಡಿನ ಜನತೆ ಫಿದಾ ಆಗಿದ್ದಾರೆ. ಈ 3 ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಬಿಗ್ ಬಾಸ್ ಹಿಂದೇಟು ಹಾಕಬಾರ್ದು. ವಯಸ್ಸಿಗೆ ಮೀರಿದ ಈ ಆಸೆಗಳು ರಕ್ಷಿತಾ ಅವರ ಪ್ರಬುದ್ಧತೆಯನ್ನು ತೋರಿಸ್ತದೆ ಅಂತ ಹೇಳ್ಬಿಟ್ಟು ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಹೌದು, ರಕ್ಷಿತಾ ಶೆಟ್ಟಿ ಇಟ್ಟಿರುವಂಥ ಆ 3 ಆಸೆಗಳು ಏನು ಅನ್ನೋದನ್ನು ಈಗ ನೋಡೋದಾದರೆ, ಮೊದಲ ಆಸೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಗೆ ಕಡಲಿನ ಮಕ್ಕಳಾದಂತಹ ಮೀನುಗಾರರು ಬರಬೇಕು. ಸಮುದ್ರಕ್ಕೆ ಇಳಿಯುವಂಥ ಮೀನುಗಾರರು ಎದುರಿಸುವಂಥ ಸವಾಲುಗಳ ಬಗ್ಗೆ ಎಲ್ಲರ ಮುಂದೆ ಮಾತನಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು. ಈ ಮೂಲಕ ಮೀನುಗಾರರಿಗೆ ವೇದಿಕೆಯನ್ನು ಕಲ್ಪಿಸೋದಕ್ಕೆ ರಕ್ಷಿತಾ ಶೆಟ್ಟಿ ಪ್ರಯತ್ನಿಸಿದ್ದಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥದ್ದೊಂದು ಆಲೋಚನೆ ಯಾರಿಗಾದರೂ ಬರೋದಕ್ಕೆ ಸಾಧ್ಯನಾ? ಯಾರಿಗಾದರೂ ಬಂದಿದೆಯಾ? ಇಷ್ಟು ಸೀಸನ್ ಆಯ್ತಲ್ರಿ, 12 ಸೀಸನ್ ಮುಗೀತು. 12 ಸೀಸನಲ್ಲಿ ಯಾರಿಗೂ ಕೂಡ ಬಾರದಿರುವಂಥ ಆಲೋಚನೆ ರಕ್ಷಿತಾ ಶೆಟ್ಟಿಗೆ ಬಂದಿದೆ. ಇದಕ್ಕೆ ಆಕೆಯದ್ದು ಹೆಣ್ಗರಳು ಅಂತೇಳಿ ಖುಷಿಯಿಂದ ಹೇಳುವಂಥದ್ದು. 2ನೇ ಆಸೆ, ಕರಾವಳಿ ಭಾಗದ ಹುಲಿ ವೇಷಧಾರಿಗಳ ನೃತ್ಯ ತುಂಬಾ ಜನಪ್ರಿಯವಾಗಿದೆ. ಬಿಗ್ ಬಾಸ್ ಮನೆಗೆ ಹುಲಿ ನೃತ್ಯದ ಕಲಾವಿದರು ಬರಬೇಕು, ಅವರೊಂದಿಗೆ ನಾನು ಕೂಡ ಡ್ಯಾನ್ಸನ್ನು ಮಾಡಬೇಕು ಅಂತೇಳಿ ರಕ್ಷಿತಾ ಶೆಟ್ಟಿ 2ನೇ ಬೇಡಿಕೆಯನ್ನೇ ಇಟ್ಟಿದ್ದಾರೆ. ಈ ಬೇಡಿಕೆ ಬಹುಶಃ ಈಡೇರಿದೆ. ಈ ಬೇಡಿಕೆ ಈ ಹಿಂದೆಯೂ ಕೂಡ ನಡೆದಿದೆ. ಇದೇನೋ ಅಂಥ ವಿಶೇಷವಾದಂಥ ಬೇಡಿಕೆ ಅಲ್ಲ. ಬಟ್ ಓಕೆ, ಕರಾವಳಿಯ ಕಲ್ಚರನ್ನು ಇಡೀ ನಾಡಿಗೆ ಮತ್ತೆ ಪರಿಚಯಿಸುವಂಥ ಕೆಲಸವನ್ನು ರಕ್ಷಿತಾ ಶೆಟ್ಟಿ ಈ ಮೂಲಕ ಮಾಡ್ತಾ ಇದ್ದರೆ ಅದಕ್ಕಿಂತ ಖುಷಿಯ ಸಂಗತಿ ಮತ್ತೊಂದಿಲ್ಲ. ಜೊತೆಗೆ ಈ ಹಿಂದೆಯೂ ಕೂಡ ಹುಲಿ ವೇಷಧಾರಿಗಳು ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ ಅನ್ನೋದನ್ನು ಮರೆಯೋ ಹಾಗಿಲ್ಲ.
ಇನ್ನು ಮೂರನೇ ಬೇಡಿಕೆ ಏನು ಅಂತ ಹೇಳಿದ್ರೆ, ಮುಂಬೈನಲ್ಲಿ ಹುಟ್ಟಿ ಬೆಳೆದಂಥ ಕಾರಣ ಆರಂಭದಿಂದನೂ ಕೂಡ ರಕ್ಷಿತಾ ಶೆಟ್ಟಿಗೆ ಭಾಷೆಯ ತೊಡಕು ಅನುಭವಿಸ್ತಾನೆ ಇದ್ದಾರೆ. ಇದೇ ವಿಚಾರವಾಗಿ ಹಲವರು ಸಾಕಷ್ಟು ಸಲ ರಕ್ಷಿತಾ ಶೆಟ್ಟಿಗೆ ಒಂದು ರೀತಿಯಲ್ಲಿ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಇದೇ ಧ್ರುವತ್ತು ಸಿಕ್ಕಾಪಟ್ಟೆ ಈ ಭಾಷೆ ವಿಚಾರದಲ್ಲಿ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾನೆ. ಕಳೆದ 3 ತಿಂಗಳಲ್ಲಿ ರಕ್ಷಿತಾ ಅವರ ಕನ್ನಡ ಸುಧಾರಣೆ ಆಗಿರೋದನ್ನು ವೀಕ್ಷಕರು ಗಮನಿಸಿದ್ದಾರೆ. ಮೂರನೇ ಬೇಡಿಕೆಯಾಗಿ ತಾನು ಈ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ನಾಟಕವೊಂದನ್ನು ನೋಡಬೇಕು ಅಂತೇಳಿ ಕೇಳಿಕೊಂಡಿದ್ದಾರೆ. ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ, ಇಂಥದ್ದೊಂದು ಆಲೋಚನೆಯನ್ನು ಸಿನಿಮಾ ಕೇಳಿದ್ದಾರೆ, ರಘು ಸಿನಿಮಾ ಕೇಳಿದ್ದಾರೆ, ಜೊತೆಗೆ ಗಿಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅಶ್ವಿನಿ ಇಟ್ಟಿದ್ದಾರೆ, ಕಾವ್ಯ ಕೂಡ ಇಟ್ಟಿದ್ದಾರೆ. ಹೀಗೆ ಎಲ್ಲರೂ ಕೂಡ ಅವರವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಟ್ ಆದರೆ ಇಂತಹ ಡಿಫ್ರೆಂಟ್ ಆದಂಥ ಆಲೋಚನೆಯಲ್ಲಿ ಒಂದು 4 ಜನರಿಗೆ ಪ್ರಯೋಜನ ಆಗುವಂತಹ ಆಲೋಚನೆಯನ್ನು ಯಾರೂ ಕೂಡ ಮಾಡಿಲ್ಲ. ಎಲ್ಲರೂ ಕೂಡ ತಮ್ಮ ವೈಯಕ್ತಿಕವಾದಂಥ ಬೇಡಿಕೆಯನ್ನೇ ಇಟ್ಟಿದ್ದಾರೆ ಹೊರತು ಸಮಾಜಮುಖಿಯಾದಂಥ ಬೇಡಿಕೆಯನ್ನು ಇಟ್ಟಲಿಲ್ಲ. ಅದರಲ್ಲೂ ಕೂಡ ಮೊದಲನೇ ಬೇಡಿಕೆ ನಂಗೆ ಭಾರಿ ಇಷ್ಟ ಆಗ್ಬಿಡುತ್ತೆ ರೀ. ಈ ಮೀನುಗಾರ ಸಮುದಾಯವನ್ನು ಬಿಗ್ ಬಾಸ್ ಮನೆಗೆ ಕರೆದುಬಿಟ್ಟು ಅವರ ಸಮಸ್ಯೆಗಳ ಬಗ್ಗೆ, ಅವರು ಎದುರಿಸುವಂಥ ಸವಾಲುಗಳ ಬಗ್ಗೆ ಇಡೀ ಕರ್ನಾಟಕದ ಮುಂದೆ ಹೇಳಬೇಕು ಅಂತ ಹೇಳಿದ್ರೆ ಅದು ತಮಾಷೆಯ ವಿಚಾರ ಅಲ್ವೇ ಅಲ್ಲ. ಒಂದು. ಎರಡನೇದು, ಇಲ್ಲಿ ಮೀನುಗಾರರ ಸಮುದಾಯ ಎದುರಿಸ್ತಿರುವಂಥ ಸವಾಲುಗಳು ನಮ್ಮೆಲ್ರಿಗೂ ಕೂಡ ಗೊತ್ತಿರಬೇಕು. ಕಾರಣ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಮೀನು ತಿಂತೀವಿ, ಕರೆಕ್ಟು. ಆದರೆ ಆ ಮೀನನ್ನು ಹಿಡಿಯುವಂಥ ಜನರ ಕಷ್ಟವನ್ನು ಯಾವತ್ತೂ ಕೂಡ ನಾವು ಕೇಳಿಸ್ಕೊಂಡಿರಲಿಕ್ಕೆ ಚಾನ್ಸೇ ಇಲ್ಲ. ಅವರು ಎದುರಿಸುವಂಥ ಸವಾಲುಗಳ ಬಗ್ಗೆನೂ ಕೂಡ ನಮಗೆ ಅರಿವಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆಲೋಚನೆ, ಡಿಫ್ರೆಂಟ್ ಆದಂಥ ಆಲೋಚನೆಯನ್ನು ಮಾಡಿರುವಂಥ ರಕ್ಷಿತಾ ಶೆಟ್ಟಿ ನಡೆಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತವರು ಮಾತ್ರವಲ್ಲದೆ, ಈ ರೀತಿಯಾದಂಥ ಆಲೋಚನೆ ಮಾಡಿದಂಥ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ವಿನ್ನರ್ ಆಗಬೇಕು ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ರೆ, ಇಂತಹ ಸಮಾಜಮುಖಿ ಆಲೋಚನೆ ಇರುವಂತಹ ರಕ್ಷಿತಾ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರೋದು ಕೂಡ ಸೂಕ್ತ ಅಂತಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಒಂದಂತೂ ಖುಷಿ ಆಯಿತು, ರಕ್ಷಿತಾ ಶೆಟ್ಟಿಗೆ ಸಿಕ್ಕಾಪಟ್ಟೆ ಜನ ಚೈಲ್ಡು, ಚಪಾತಿ, ಜೊತೆಗೆ ಬಾಲಿಶ ಹೇಳಿಕೆ ಕೊಡ್ತಾರೆ. ಆಕೆ ಇನ್ನೂ ಕೂಡ ಪ್ರಬುದ್ಧತೆ ಬೆಳೆಸ್ಕೊಂಡಿಲ್ಲ, ಏಜ್ ಆಗಿಲ್ಲ, ಮೆಚುರಿಟಿ ಇಲ್ಲ, ಎಲ್ಲ ಮಾತನಾಡಿದಂಥವ್ರಿಗೆ ಈಗ ಮುಟ್ಟಿ ನೋಡಿಕೊಳ್ಳುವಂಥ ಏಟನ್ನು ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾಳೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ರಕ್ಷಿತಾ ಶೆಟ್ಟಿಯ ಈ ಒಂದು ಆಲೋಚನೆ ಅಥವಾ ಈ ಬೇಡಿಕೆಯನ್ನು ಕೇಳಿದಾಗ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.